ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇವತ್ತು ಇಡೀ ಭಾರತವೇ ಆಚರಣೆ ಮಾಡುವ ಅಕ್ಷಯ ತೃತೀಯ ದಿನದ ಬಗ್ಗೆ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೇವೆ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಕ್ಷಯ ತೃತೀಯವನ್ನು ವೈಶಾಖ ಶುಕ್ಲ ಪಕ್ಷದ 3ನೇ ದಿನ ಆಚರಿಸುತ್ತೇವೆ. ಇಂದಿನ ಇತಿಹಾಸ ಪುಟಗಳನ್ನು ತಿರುಗಿಸಿ ನೋಡಿದರೆ ಈ ದಿನದ ಮಹತ್ವವನ್ನು ನೋಡಬಹುದು. ಮೊದಲನೆಯದಾಗಿ ತ್ರೇತಾಯುಗವು ಪ್ರಾರಂಭವಾದದ್ದು ಅಕ್ಷಯ ತೃತೀಯ ದಿನದಂದೇ ಎಂದು ಹೇಳಲಾಗುತ್ತದೆ. ಎರಡನೆಯದಾಗಿ ವಿಷ್ಣುವಿನ ಅವತಾರವಾದ ಪರಶುರಾಮ ಹುಟ್ಟಿದ್ದು ಸಹ ಅಕ್ಷಯ ತೃತೀಯ ದಿನದಂದೇ ಎಂದು ಹೇಳಲಾಗುತ್ತದೆ. ಮೂರನೆಯದಾಗಿ ಶ್ರೀಕೃಷ್ಣನು ತನ್ನ ಬಡ ಸ್ನೇಹಿತನಾದ ಸುಧಾಮನಿಗೆ ಸಂಪತ್ತು ಕೊಟ್ಟಿದ್ದು ಮತ್ತು ಶ್ರೀಕೃಷ್ಣನು ಪಾಂಡವರಿಗೆ ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರೆಯನ್ನು ಅರ್ಪಿಸಿದ್ದು ಸಹ ಅಕ್ಷಯ ತೃತೀಯ ದಿನದಂದೇ ಎಂದು ಪ್ರತೀತಿ ಇದೆ. ಮೊದಲಿಗೆ ನಾವು ಅಕ್ಷಯ ತೃತೀಯದ ಅರ್ಥವೇನೆಂದು ತಿಳಿಯೋಣ. ಅಕ್ಷಯ ಅಂದರೆ ಕ್ಷಯವಾಗದೇ ಇರುವುದು. ಕ್ಷಯ ಅಂದರೆ ಕಡಿಮೆ, ಕಡಿಮೆ ಆಗದೆ ವೃದ್ಧಿಯಾಗುವುದಕ್ಕೆ ಅಕ್ಷಯ ಅಂತ ಕರೆಯುತ್ತಾರೆ. ಮತ್ತು ತೃತೀಯ ಅಂದರೆ 3ನೆಯ ದಿನ. ಈ ವರ್ಷದ ಅಕ್ಷಯ ತೃತೀಯ ಪ್ರಾರಂಭವಾಗುವ ಸಮಯವೇನೆಂದರೆ 10ನೇ ತಾರೀಕು ಬೆಳಗ್ಗೆ 4:17ಕ್ಕೆ ಪ್ರಾರಂಭವಾಗಿ ಮೇ 11ರಂದು ಬೆಳಗ್ಗೆ 2:49ಕ್ಕೆ ಮುಗಿಯುತ್ತದೆ. ಈ ದಿನ ನೀವು ಯಾವುದೇ ರೀತಿಯ ಪುಣ್ಯ ಕಾರ್ಯ ಮಾಡಿದರೂ ಅದಕ್ಕೆ ಫಲ ಇಮ್ಮಡಿಯಾಗಿ ನಿಮಗೆ ಬರುತ್ತದೆ. ಈ ದಿನ ನಾವು ಯಾವ ವಸ್ತು ಖರೀದಿ ಮಾಡಿದರೂ ಕೂಡ ಅದು ಮತ್ತೆ ಖರೀದಿ ಮಾಡುವ ಹಾಗಾಗುತ್ತದೆ. ಅಂದರೆ ಅದು ನಿಮ್ಮ ಮನೆಯಲ್ಲಿ ಅಕ್ಷಯವಾಗುತ್ತದೆ ಎಂದು ಅರ್ಥ. ಈ ದಿನ ನಾವು ಗಣೇಶ, ಕೃಷ್ಣ ಮತ್ತು ಲಕ್ಷ್ಮೀ ಸಮೇತ ವಿಷ್ಣುವನ್ನು ಪೂಜಿಸುತ್ತೇವೆ. ಸಂಸ್ಕೃತದಲ್ಲಿ ಅಕ್ಷಯ ಎಂದರೆ ಶಾಶ್ವತ ಎಂದು, ಎಂದೂ ಮುಗಿಯದ ಸಂತೋಷ, ಯಶಸ್ಸು ಎಂದು ಅರ್ಥ. ಈ ದಿನ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಶುಭ ಫಲ ದೊರೆಯುತ್ತದೆ. ಒಂದು ದಂತಕಥೆಯ ಪ್ರಕಾರ ಅಕ್ಷಯ ತೃತೀಯದಲ್ಲಿ ಸಂಪತ್ತಿನ ದೇವತೆಯಾದ ಕುಬೇರನು ಭಗವಾನ್ ಶಿವ ಮತ್ತು ಬ್ರಹ್ಮನಿಂದ ಆಶೀರ್ವಾದವನ್ನು ಪಡೆದು ಅಲ್ಕಾಪುರಿ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡನು. ಪರಿಣಾಮವಾಗಿ ಈ ದಿನ ಕುಬೇರನ ಹೆಸರಿನಲ್ಲಿ ಚಿನ್ನಾಭರಣ ಮತ್ತು ಆಸ್ತಿಗಳನ್ನು ಖರೀದಿಸಿದರೆ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇಷ್ಟೇ ಅಲ್ಲದೆ ಬ್ರಾಹ್ಮಣರಿಗೆ ದಾನ ಮಾಡುವುದು, ಗಿಡ ಮರಕ್ಕೆ, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಉಣಿಸುವುದು, ವಿದ್ಯಾದಾನಕ್ಕೆ ಸಹಾಯ ಮಾಡುವುದು ಇತ್ಯಾದಿ ಶುಭ ಕಾರ್ಯಗಳನ್ನು ಈ ಅಕ್ಷಯ ತೃತೀಯದ ದಿನ ಮಾಡಿದರೆ ಬಹಳ ಒಳ್ಳೆಯದು. ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ. ವಿಶೇಷ ಸೂಚನೆ: ಸಾಲ ಮಾಡಿಯಾದರೂ ಚಿನ್ನವನ್ನು ತೆಗೆದುಕೊಳ್ಳಬೇಕೆಂಬ ಮನಸ್ಥಿತಿಯನ್ನು ಬಿಟ್ಟು ಬಿಡಿ. ಅಂದು ಏನೆಲ್ಲ ಒಳ್ಳೆಯ ಕೆಲಸ ಮಾಡಬಹುದೆಂದು ಯೋಚಿಸಿ ನಿಮ್ಮಿಂದ ಆಗುವಂತದ್ದನ್ನು ಮಾಡಿ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಶುಭ ಫಲವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು.